ನಾನು ಒಂದು ಬೌಲ್ ತೊಗೊಂಡಿದ್ದೀನಿ, ಅದಕ್ಕೆ ಒಂದು ಗ್ಲಾಸು ಹಸಿ ಹಿಟ್ಟು ಹಾಕ್ಕೊಂಡಿದ್ದೀನಿ, ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅರ್ಶಿನದ ಪುಡಿ 1/4 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಅಚ್ಚ ಖಾರದ ಪುಡಿ ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ತೀನಿ. ಈಗ ಅದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಅದಕ್ಕೆ ತರಕಾರಿ ಹಾಕ್ಕೊಳ್ತೀನಿ. ಕ್ಯಾಪ್ಸಿಕಮು ಒಂದು ಸ್ವಲ್ಪ ಹೆಚ್ಚಿಟ್ಕೊಂಡಿರೋದು, ಒಂದು ಸ್ವಲ್ಪ ಕ್ಯಾರೆಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ. ಈಗ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಮಿಕ್ಸ್ ಮಾಡಿದ್ದಾಯಿತು. ಅದಕ್ಕೆ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನಾವು ಹಿಟ್ಟನ್ನು ಕಲಿಸ್ಕೋಬೇಕು. ಜಾಸ್ತಿ ಒಂದೇ ಸರ್ತಿ ನೀರನ್ನು ಹಾಕಿ ಕಲಿಸ್ಕೊಳ್ಳೋ ಹಾಗಿಲ್ಲ, ಸ್ವಲ್ಪನೇ ನೀರನ್ನು ಹಾಕಿ ನಾವು ಕಲಿಸ್ಕೋಬೇಕು. ಸ್ವಲ್ಪ ಹಿಟ್ಟು ಗಟ್ಟಿಯಾಗೇ ಇರಬೇಕು, ತರಕಾರಿ ಹಾಕಿರ್ತೀವಲ್ವ, ಹಾಗಾಗಿ ಸ್ವಲ್ಪ ಹಿಟ್ಟು ಗಟ್ಟಿಯಾಗೆ ನಾವು ಕಲಸಿಟ್ಕೋಬೇಕು. ಇದನ್ನು ಕಲಿಸ್ಬಿಟ್ಟು ತಕ್ಷಣವೇ ನಾವು ತರಕಾರಿ ಪರೋಟಾನ ಮಾಡ್ಕೋಬೋದು. ರೆಸ್ಟ್ ಮಾಡೋಕ್ಕೆ 5 ನಿಮಿಷ 10 ನಿಮಿಷ ಆ ಥರ ಏನು ಬಿಡೋ ಹಾಗಿಲ್ಲ. ಈಗ ಸ್ವಲ್ಪನೇ ನೀರನ್ನು ಹಾಕಿ ನಾವು ಕಲಿಸ್ಕೋಬೇಕಾಗುತ್ತೆ. ಈಗ ಸ್ವಲ್ಪನೇ ನೀರನ್ನು ಹಾಕಿ ನಾವು ಕಲಿಸ್ಕೋಬೇಕು. ಈಗ ಇದು ಆಗಿದೆ. ಈಗ ನಾನು ಸ್ಟವನ್ನು ಹಚ್ಚಿ ತವ ಇಟ್ಕೋತೀನಿ. ಒಂದು ಸ್ಪೂನು ಎಣ್ಣೆ ಹಾಕಿ ಅದನ್ನ ನಾದ್ಕೊಳ್ತೀನಿ ಅಷ್ಟೇ. ಆ ಥರ ಒಂಚೂರು ನಾದ್ಕೊಂಡ್ರೆ ಆಯಿತು. ಈಗ ಅದು ನಾದಿದ್ದಾಗಿದೆ. ಈಗ ನಾನು ಪರೋಟಾನ ಹೊಸ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನಾನು ಪರೋಟಾನ ಹೊಸ್ಕೋತೀನಿ. ಹಸಿ ಹಿಟ್ಟು ಹಾಕ್ಕೊಂಡು ಗೋಧಿ ಹಿಟ್ಟು ಹಾಕ್ಕೊಂಡು ನಾನು ಈಗ ಪರೋಟಾನ ಹೊಸ್ಕೋತೀನಿ. ಉಂಡೆಗಳನ್ನ ಮಾಡ್ಕೋತೀನಿ. ಈಗ ನಾನು ಉಂಡೆ ಮಾಡಿಕೊಂಡು ನಾನು ಪರೋಟಾನ ಹೊಸ್ಕೋತೀನಿ. ಚಿಕ್ಕದಾಗಿ ಪರೋಟ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳೆಲ್ಲ ಖುಷಿಯಿಂದ ತಿಂತಾರೆ. ಈ ಥರ ತರಕಾರಿ ಪರೋಟಗಳನ್ನ ಮಾಡಿಕೊಡೋದು ಮಕ್ಕಳಿಗೆ ತುಂಬ ಒಳ್ಳೆಯದು. ಬೆಳಗ್ಗೆ ತಿಂಡಿಗೂ ಮಾಡ್ಕೊಬೋದು, ರಾತ್ರಿ ಊಟಕ್ಕೂ ಮಾಡ್ಕೊಬೋದು. ಇದನ್ನು ನಾವು ಈ ಥರ ತರಕಾರಿ ಪರೋಟಗಳನ್ನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಮಾಮೂಲಿ ಬರೀ ಚಪಾತಿ ಮಾಡ್ಕೊಂಡು ತಿನ್ನೋದಕ್ಕಿಂತ ಗೋಧಿ ಹಿಟ್ಟಿಂದ ಈ ಥರ ಮಾಡಿಕೊಂಡ್ರೆ ಒಳ್ಳೆಯದು. ಈಗ ತವ ಕಾದಿದೆ, ಸ್ಟವ್ ಹಚ್ಚಿ ತವ ಇಟ್ಟಿದ್ದೀನಿ. ಈಗ ಅದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈಗ ಅದನ್ನ ಸವರ್ಕೊಂಡು ಈಗ ನಾನು ಪರೋಟಾನ ಹಾಕ್ಕೊಳ್ತಾ ಇದ್ದೀನಿ. ಈಗ ಅದು ಬೇಯ್ತಾ ಇದೆ, ಅದಕ್ಕೊಂದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಈಗ ಅದು ಬೇಯಬೇಕು. ಬೆಂದ ಮೇಲೆ ಅದನ್ನು ತಿರುವಾಕ್ಕೊಳ್ತೀನಿ ನಾನು. ಅದು ಚೆನ್ನಾಗಿ ಬೇಯಬೇಕು. ಈಗ ಈ ಕಡೆ ತಿರುವಾಕ್ಕೊಂಡಿದ್ದೀನಿ. ಈ ಕಡೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಇಟ್ಕೋತೀನಿ, ಸವರ್ಕೊಳ್ತೀನಿ. ಮರೆಯದೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಆಗ ಎಲ್ಲ ವಿಡಿಯೋಗಳು ಬರುತ್ತೆ. ಈಗ ಇನ್ನೊಂದು ಪರೋಟಾನ ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಒಂದನ್ನು ತೆಕ್ಕೊಂಡು ಮತ್ತೆ ಇನ್ನೊಂದು ಪರೋಟಾನ ನಾನು ಅಲ್ಲಿ ಹಾಕ್ಕೊಂಡಿದ್ದೀನಿ. ಫ್ರೆಂಡ್ಸು ರಿಲೇಷನ್ಸ್ಗೆ ಎಲ್ಲ ಶೇರ್ ಮಾಡ್ತಾಯಿರಿ. ಈಗ ಎಣ್ಣೆನ ನಾನು ಸವರ್ಕೊಳ್ತಾ ಇದ್ದೀನಿ. ಒಂದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಪರೋಟಾಗೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನನಗೆ. ಈ ಕಡೆ ಬೆಂದಿದೆ. ಈಗ ಅದನ್ನ ನಾನು ತಿರುವಾಕೋತಾ ಇದ್ದೀನಿ ನಾನು. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. ಈ ಕಡೆ ಎಣ್ಣೆ ಹಾಕಿ ಸವರ್ಕೋತೀನಿ ಪರೋಟಾಗೆ. ಇದನ್ನು ಮನೆಯಲ್ಲಿ ಮಕ್ಕಳು ಈ ಥರ ಪರೋಟ ಮಾಡೋದ್ರಿಂದ ತುಂಬ ಸಾಫ್ಟಾಗಿರುತ್ತೆ. ತರಕಾರಿ ಹಾಕಿರ್ತೀವಲ್ವ, ಮನೆಯಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರೂ ತಿನ್ನಬಹುದು ಇದನ್ನು, ಈ ಥರ ಪರೋಟಾನ. ನೀವು ಎಲ್ಲ ಈ ಥರ ಪರೋಟಗಳನ್ನ ಮಾಡಿ.
ಹೇಗಿದೆ ಎಂದು ಕಮೆಂಟ್ ಮಾಡಿ ತಿಳಿಸಿ. ಈಗ ಈ ಪರೋಟ ಈಗ ಆಗ್ತಾಯಿದೆ. ಪರೋಟ ಆಗ್ತಾಯಿದೆ. ಇನ್ನೊಂದು ಸ್ವಲ್ಪ ಬೇಯಬೇಕು, ಇನ್ನೊಂದು 2 ನಿಮಿಷ ಅಷ್ಟೇ ಆಗೋಗುತ್ತೆ. ಪರೋಟ ಬೆಂದ್ಬಿಡುತ್ತೆ. ಬೇಯ್ತಾ ಇದೆ. ಈಗ ತಿರುವಾಕೊಂಡಿದ್ದೀನಿ. ಈಗ ಇದು ಆಗಿದೆ. ಈಗ ಇದನ್ನ ನಾನು ತೆಕ್ಕೊಳ್ತೀನಿ. ಈಗ ನಾನು ತೆಕ್ಕೊಂಡಿದ್ದೀನಿ. ಈಗ ಇದನ್ನ ನಾನು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಥರ ನೀವು ಒಮ್ಮೆ ಮಾಡಿ ಹೇಗಿದೆ ಎಂದು ಕಮೆಂಟ್ ಮಾಡಿ ತಿಳಿಸಿ. ನೋಡಿದ್ದಕ್ಕೆ ಧನ್ಯವಾದಗಳು. ನೋಡಿ, ಈ ಥರ ಒಂದು ಸಲ ಜೋಡಿಸ್ಕೊಂಡಿದ್ದೀನಿ. ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಪರೋಟ. ಧನ್ಯವಾದಗಳು.